ರಾಜಕಾರಣಿಗಳು, ರಾಜಕಾರಣ, ಪಕ್ಷ, ಆಡಳಿತ ಅಂತ ಬಂದಾಗ ಜನರ ಅಭಿವೃದ್ಧಿ ಬಿಟ್ಟು ಬೇರೆ ಎಲ್ಲ ವಿಚಾರಗಳು ಚರ್ಚೆ ಆಗ್ತವೆ ಅಂತ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ಈಗ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವ್ರ ವಿಚಾರ ಸದ್ದು ಮಾಡ್ತಾ ಇದೆ. ಈ ಮುಂಚೆ ನೀವು ಜ್ಞಾಪಿಸ್ಕೊಳ್ಬೋದು ಅದರ ಹಿನ್ನೆಲೆಯನ್ನು. ಪ್ರಧಾನಿ ನರೇಂದ್ರ ಮೋದಿ ಒಂದು ವೇದಿಕೆಯಲ್ಲಿ ಹೇಳಿರ್ತಾರೆ, ಏನದು, ಅದಕ್ಕೆ ಪೂರಕವಾದಂಥ ಡೆವಲಪ್ಡ್ ಸ್ಟೋರಿ ಈಗ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ. ಲೆಟ್ಸ್ ಗೋ ಫಾರ್ ಇಟ್. ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಶೀಘ್ರವೇ ಬಿಜೆಪಿ ಏನಾದರೂ ಸೇರ್ತಾರಾ? ದಿಸ್ ಇಸ್ ದ ನ್ಯೂಸ್. ಕಾಂಗ್ರೆಸ್ ಸರ್ಕಾರದ ಬದಲಾಗಿ ಬಿಜೆಪಿ ಸರ್ಕಾರ ಏನಾದರೂ ಸ್ಥಾಪನೆ ಆಗ್ಬಿಡುತ್ತಾ? ಮುಂದಿನ ಸುವೇಂದು ಅಧಿಕಾರಿ ಆಗ್ತಾರಾ ಸಿಎಂ ರೇವಂತ್ ರೆಡ್ಡಿ? ಕಾಂಗ್ರೆಸ್ನ ದೊಡ್ಡ ವಿಕೆಟ್ಗೆ ಬಹಿರಂಗವಾಗಿಯೇ ಬಿಜೆಪಿ ಈಗಾಗಲೇ ಗಾಳ ಹಾಕ್ತಾ ಇದೆ. ಇತ್ತೀಚೆಗೆ ಬಹಿರಂಗವಾಗಿ ರೇವಂತ್ ರೆಡ್ಡಿಗೆ ಪ್ರಧಾನಿ ಮೋದಿ ಆಹ್ವಾನ ಕೂಡ ನೀಡಿದ್ರು. ಅದಕ್ಕೆ ಪೂರಕ ಅನ್ನುವಂತೆ ಸದ್ಯದ ಸುದ್ದಿ ಚರ್ಚೆಗೆ ಗ್ರಾಸವಾಗಿದೆ. ಇದೀಗ ರೇವಂತ್ ರೆಡ್ಡಿ ಬಗ್ಗೆ ಬಿಜೆಪಿ ಸಂಸದನ ಸ್ಫೋಟಕ ಹೇಳಿಕೆ ವ್ಯಾಪಕವಾಗಿ ಸಂಚಲನ ಮೂಡಿಸ್ತಾ ಇದೆ. ರೇವಂತ್ ರೆಡ್ಡಿ ಮುಂದಿನ ಸುವೇಂದು ಅಧಿಕಾರಿ ಆಗೋದು ಫಿಕ್ಸ್ ಅಂದ್ರೆ ಗೊತ್ತಾಯ್ತಲ್ಲ. ವೆಸ್ಟ್ ಬೆಂಗಾಳಲ್ಲಿ ಸುವೇಂದು ಅಧಿಕಾರಿ ಮಮತಾ ಬ್ಯಾನರ್ಜಿಯ ವಿರುದ್ಧ ಗೆದ್ದು ಬೀಗಿದಂಥ ವ್ಯಕ್ತಿ, ಮೂಲತಃ ತೃಣಮೂಲ ಕಾಂಗ್ರೆಸ್ನವರು, ತದನಂತರ ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾರೆ. ಅಂದರೆ ಯಾವ ರೀತಿ ಗಾಳ ಹಾಕಿದ್ರು ಅಲ್ಲಿ ಬಿಜೆಪಿಯವರು, ಅದೇ ರೀತಿ ಇಲ್ಲೂ ಕೂಡ ಬಿಜೆಪಿ ಗಾಳ ಹಾಕ್ತಾ ಇದೆಯಾ? ಮುಂಬರುವ ಚುನಾವಣೆಗೆ ಈ ಮೂಲಕ ಸಿದ್ಧತೆಯನ್ನು ನಡೆಸ್ತಾ ಇದೆಯಾ? ಆ ಸುಳಿವನ್ನು ಕೊಡ್ತಾ ಇದೆಯಾ ಅನ್ನೋದು ಈ ಸುದ್ದಿ. ರೇವಂತ್ ರೆಡ್ಡಿ ಮುಂದಿನ ಸುವೇಂದು ಅಧಿಕಾರಿ ಆಗೋದು ಪಕ್ಕಾನ? ಹಾಗಾದ್ರೆ ಸುವೇಂದು ರೀತಿಯೇ ಬಿಜೆಪಿಗೆ ಜಂಪ್ ಆಗ್ತಾರಾ ರೇವಂತ್ ರೆಡ್ಡಿ? ಬಿಜೆಪಿ ಸಂಸದ ಧರ್ಮಪುರಿ ಅರವಿಂದ್ ಸ್ಫೋಟಕ ಸುಳಿವನ್ನ ಕೊಟ್ಟಿದ್ದಾರೆ. 2028-29 ತೆಲಂಗಾಣ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲುತ್ತೆ ಅಂತ ಹೇಳಿ ಬಿಜೆಪಿ ಸಂಸದ ಧರ್ಮಪುರಿ ಅರವಿಂದ್ ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ. ಧರ್ಮಪುರಿ ಅರವಿಂದ್ ಹೇಳಿಕೆಯಿಂದ ತೆಲಂಗಾಣ ಕಾಂಗ್ರೆಸ್ನಲ್ಲಿ ಅಫ್ಕೋರ್ಸ್ ಒಂದು ರೀತಿ ಚರ್ಚೆ ನಡೆಯುತ್ತೆ. ಆ ಚರ್ಚೆ ದೊಡ್ಡ ರೂಪವನ್ನು ಪಡೆದುಕೊಂಡು ಸಂಚಲನ ಸೃಷ್ಟಿ ಮಾಡಬಹುದು ಅನ್ನೋದು ಸದ್ಯಕ್ಕೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಸುದ್ದಿ ಸ್ಫೋಟಕ ರೂಪವನ್ನು ಪಡಿತಾ ಇದೆ. ನಿಜವಾಗಿಯೂ ಬಿಜೆಪಿಗೆ ಹೋಗ್ತಾರಾ ಸಿಎಂ ರೇವಂತ್ ರೆಡ್ಡಿ ಅನ್ನೋದು ಸದ್ಯದ ಪ್ರಶ್ನೆ. ಎಸ್, ಯಾಕೆ ರೇವಂತ್ ರೆಡ್ಡಿನ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಯಾಕೆ ಆಹ್ವಾನವನ್ನ ಮಾಡ್ತಾ ಇದ್ದಾರೆ ಬಿಜೆಪಿಗೆ? ರೇವಂತ್ ರೆಡ್ಡಿಯ ರಾಜಕೀಯ ಒಂದು ಹಾದಿ ಇದೆಯಲ್ಲ, ಅದು ಸಂಘದ ನಂಟಿನ ನೆರಳು. ಅಂದರೆ RSS, ಮೂಲತಃ ABVPಯಿಂದ ವಿದ್ಯಾರ್ಥಿ ನಾಯಕನಾಗಿ ಬೆಳೆದಿದ್ದಾರೆ ರೇವಂತ್ ರೆಡ್ಡಿ. ನಂತರ TDP ಸೇರಿ ಚಂದ್ರಬಾಬು ನಾಯ್ಡು ಅವರ ನೀಲಿಗಣ್ಣಿನ ಹುಡುಗನಾದರು. ಅಂದರೆ ಬ್ಲೂ ಬಾಯ್ ಅಂತ ಹೇಳ್ತೀವಲ್ಲ, ಅವರ ಫೇವ್ರೆಟ್ ಬಾಯ್, ಒಂದು ಆಕರ್ಷಕ ಹುಡುಗ ಆದರು. ಆಂಧ್ರ ತೆಲಂಗಾಣ ವಿಭಜನೆ ಬಳಿಕ ಕಾಂಗ್ರೆಸ್ನಲ್ಲಿ ರೇವಂತ್ ರೆಡ್ಡಿ ನೆಲೆ ಕಂಡುಕೊಳ್ತಾರೆ. ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ರೇವಂತ್ ರೆಡ್ಡಿ ನೇತೃತ್ವದಲ್ಲಿ ಎಲೆಕ್ಷನ್ ನಡೀತು. ರೇವಂತ್ ರೆಡ್ಡಿ ಮೇಲೆ ನಂಬಿಕೆ ಇರಿಸಿ AICC ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡ್ತು. ಮೋದಿಯವರನ್ನು ಸೂಜಿಗಲ್ಲಿನಂತೆ ಸೆಳೆದಿದೆ ರೇವಂತ್ ರೆಡ್ಡಿ ಕಾರ್ಯವೈಖರಿ. ರೇವಂತ್ ರೆಡ್ಡಿಯನ್ನು ಬಿಜೆಪಿಗೆ ಸೆಳೆದ್ರೆ ಖಂಡಿತ ಅನುಕೂಲ ಆಗುತ್ತೆ ಅನ್ನೋದು ಅವ್ರ ಲೆಕ್ಕಾಚಾರ. ಹೀಗಾಗಿ ರೇವಂತ್ ರೆಡ್ಡಿಯನ್ನು, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿಯನ್ನು ಬಿಜೆಪಿಗೆ ಸೆಳೆಯೋಕೆ ಮೋದಿ ಮತ್ತು ಶಾ ಜೋಡಿ ನಿರಂತರ ಪ್ರಯತ್ನ ಕೂಡ ಮಾಡ್ತಾ ಇದೆ ಅನ್ನೋದು ಸದ್ಯದ ಸುದ್ದಿ. ಓಕೆ, ನೀವು ಗಮನಿಸ್ತಾ ಇರ್ತೀರಿ, ಲೋಕಸಭಾ ಚುನಾವಣೆ ಇರಬಹುದು, ವಿಧಾನಸಭಾ ಚುನಾವಣೆ ಇರಬಹುದು, ಎಲ್ಲೆಲ್ಲಿ ನಾವು ಅಧಿಕಾರಕ್ಕೆ ಬರಬೇಕು, ಎಲ್ಲೆಲ್ಲಿ ಆಡಳಿತ ನಡೆಸಬೇಕು ಅನ್ನುವ ಒಂದು ಉಮೇದಿಯನ್ನು ಯಾರು ಇಟ್ಕೊಂಡಿದ್ದಾರೋ ಅವರೆಲ್ಲರೂ ಕೂಡ ಅದೇ ರೀತಿಯಾದಂಥ ಸ್ಟ್ರಾಟಜಿಗಳನ್ನು ಮಾಡ್ತಾರೆ. ಆದರೆ ಭಾರತೀಯ ಜನತಾ ಪಕ್ಷ ಈಗ ದೇಶದಾದ್ಯಂತ ನಮ್ಮದೇ ಆದಂಥ ಛಾಪನ್ನು ಮೂಡಿಸಬೇಕು ಅನ್ನೋದಕ್ಕೆ ಹಠ ತೊಟ್ಟಿದ್ದಾರೆ, ಪಣ ತೊಟ್ಟಿದ್ದಾರೆ, ಹಠ ಹಿಡಿದಿದ್ದಾರೆ. ಕರ್ನಾಟಕದಲ್ಲೂ ಕೂಡ ಸಿಕ್ಕಾಪಟ್ಟೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಇಲ್ಲಿವರೆಗೂ ಈಗ ಸಾಧ್ಯ ಆಗ್ತಾ ಇಲ್ಲ. ನಮ್ಮದೇ ರೀ ಅಂತ ಹೇಳುವ ಒಂದು ಪರಿಸ್ಥಿತಿ ಬಂದಿಲ್ಲ. ದೇಶದಾದ್ಯಂತ ಅವ್ರದ್ದೇ ಇರ್ಬೋದು, ಒಂದು 2-3 ಕಡೆ ಕಾಂಗ್ರೆಸ್ ಇದೆ. ಅದನ್ನು ಬಿಟ್ಟರೆ ಎಲ್ಲ BJP ಅಂದರೆ NDA ಮೈತ್ರಿಕೂಟ ಹಿಂಗಿದೆ. ಹಾಗಾಗಿ ರೇವಂತ್ ರೆಡ್ಡಿ ಅವರನ್ನು ಕಣಕ್ಕೆ BJPಯಿಂದ ಇಳಿಸ್ತಾರಾ, ಅವರ ಕೆಡ್ಡಾಗೆ ಬೀಳಿಸ್ಕೋತಾರಾ, ಅಥವಾ ಏನು ಮಾಡ್ತಾರೆ, ಯಾವ ಕಾರಣಕ್ಕೆ? ಸಾಮಾನ್ಯವಾಗಿದೆ, ಯಾರೋ ಭ್ರಷ್ಟಾಚಾರದಲ್ಲಿ ಇದ್ದರೆ ಅವರಿಗೆ
ಇಡಿ ರೇಡು ಆ ರೇಡು ಅಂತ ಇಡೀ ರೇಡ್ ಮಾಡಿಬಿಟ್ಟು ಗನ್ ಪಾಯಿಂಟ್ ಇಟ್ಟು ಅವರನ್ನ ಸೆಳಿತಾರೆ ಅನ್ನೋ ಆರೋಪವನ್ನು ಭಾರತೀಯ ಜನತಾ ಪಕ್ಷ ಎದುರಿಸ್ತಾ ಇದೆ ಎದುರಾಳಿ ಪಕ್ಷಗಳಿಂದ. ಇಲ್ಲೂ ಏನಾದರೂ ಹಾಗೆ ಆಗ್ತಾ ಇದೆಯಾ? ಬರೀ ಅವರ ಆಡಳಿತ ವೈಖರಿಯಿಂದ ಅಷ್ಟು ಇಷ್ಟಪಟ್ಬಿಟ್ಟು ತಗೊಂಡು ಬಂದುಬಿಟ್ರಾ? ಅಷ್ಟು ಸುಲಭದಲ್ಲಿ ಅವ್ರು ಕಾಂಗ್ರೆಸ್ ಬಿಟ್ಬಿಡ್ತಾರೆ? ಹೀಗೆ ಪ್ರಶ್ನೆಗಳಿದ್ದಾವೆ. ಓಕೆ, ಈಗ ಈ ಸುದ್ದಿ చర్చೆಗೆ ಗ್ರಾಸವಾಗ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಧರ್ಮಪುರಿ ಅರವಿಂದ್ ಆ సంసదన ಮಾತು. ಬನ್ನಿ ಕೇಳಿಸ್ಕೊಂಬರೋಣ. కానీ మన మోడీ గారు 2028-29 రేవంత్ నాయకత్వంలో కాంగ్రెస్ పార్టీ చాలా అధ్వానంగా ఓడిపోతుంది. కానీ మన మోడీ గారు మెరిసే జుడిజావని మరి ఏమన్నా ఉందో నాకైతే తెలియదు. చాలా చిన్న కార్యకర్తని బీజేపీలో ఏమన్నా లింక్ ఉందేమో మరి నాకైతే తెలియదు. అట్లాంటిది ఏమైనా ఉందా? సువేందు అధికారి 2028-29 రేవంత్ నాయకత్వంలో కాంగ్రెస్ పార్టీ చాలా అధ్వానంగా ఓడిపోతుంది. కానీ మన మోడీ గారు మెరిసే జుడిజావని మరి ఏమన్నా ఉందో నాకైతే తెలియదు. చాలా చిన్న కార్యకర్తని బీజేపీలో ఏమన్నా లింక్ ఉందేమో మరి నాకైతే తెలియదు. అట్లాంటిది ఏమైనా ఉందా? సువేందు అధికారి 2028-29 రేవంత్ నాయకత్వంలో కాంగ్రెస్ పార్టీ చాలా అధ్వానంగా ఓడిపోతుంది. కానీ మన మోడీ గారు మెరిసే